ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರ ರಾಯರ್ ಪೂಜೆ ಮಾಡಿರೋದು 18ನೇ ತಾರೀಕು. ನಾನು ಒಂದು ಗುರುವಾರ 9 ವಾರಗಳ ರಥ ಪೂಜೆ ಹಿಡಿದಿದ್ದೆ. ಸುಮಾರು ಯಾವಾಗಂದರೆ ಜ್ಯೋತಿರ್ಮಾಸ ಅಂದರೆ ಶ್ರಾವಣದಲ್ಲಿ ಭೀಮ್ ನಮೋಸೆ ಇತ್ತಲ್ಲ, ಆ ದಿನ ನಾನು ಪೂಜೆ ಹಿಡಿದಿದ್ದೆ. ಅಲ್ಲಿಂದ 18ನೇ ತಾರೀಕಿಗೆ 9 ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಅಂದರೆ 4:30ಕ್ಕೆ ಎದ್ದು 5:15 ಒಳಗೆ ನಾನು ಪೂಜೆ ಮುಗಿಸ್ತಾ ಇದ್ದೆ. ಇದು ಲಾಸ್ಟ್ ಪೂಜೆ ಅಂದ್ಕೋಬೋದು. ರಥದ ಪೂಜೆ ಬೇರೆ ಮತ್ತು ಡೈಲಿ ಪೂಜೆ ಮಾಡೋದು ಬೇರೆ ಇರುತ್ತೆ. ರಾಯರು ಒಂದು ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡಿದರೆ ಖಂಡಿತ ನಮ್ಮ ಏನು ಸಂಕಲ್ಪನ ಈಡೇರಿಸುತ್ತೆ. ರಾಯರನ್ನು ನಂಬಿ ಯಾರು ಕೆಟ್ಟವರಿಲ್ಲ. ರಾಯರನ್ನು ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡಬೇಕು. ಇದು ನಾನು ಕ್ಲೀನಿಂಗ್ ವಿಡಿಯೋ, ಸ್ವಲ್ಪ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ದೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವ್ಯಾಕ್ಯೂಮರ್ ಸಹಾಯದಿಂದ ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇಲ್ಲೊಂದು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ. ನಾನೇ ಮನೆಯಲ್ಲೇ ಮಾಡಿದ್ದೀನಿ ಲಿಕ್ವಿಡ್. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಇದೆ, ಮಾಡಬೇಕು. ಸೊ ರಾಯರ ಪೂಜೆ ಜೊತೆಗೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಎಲ್ಲರಿಗೂ ಕೆಲವರಿಗೆ ಕಿಚನ್ ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನನಗೆ ತುಂಬ ಇಷ್ಟ ಕ್ಲೀನಿಂಗ್ ಮಾಡೋದು ಮತ್ತು ಆರ್ಗನೈಸ್ ಮಾಡೋದೆಲ್ಲ ತುಂಬ ಇಷ್ಟ. ನಾನು ಸಹ ಬೇರೆಯವ್ರ ವಿಡಿಯೋ ಎಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಮಾಡಿರ್ತಾರಲ್ಲ, ಅದೇ ರೀತಿ ನಾವು ಯಾವ ಪ್ಲೇಸಲ್ಲಿ ಯಾವ್ಯಾವ್ದು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಮಗೂ ಒಂದು ಐಡಿಯಾ ಬರ್ಬೋದಲ್ವ. ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಕ್ಯಾಬಿನೆಟ್ ಫುಲ್ಲು ಕ್ಲೀನ್ ಮಾಡಿ ಅದನ್ನು ಆರ್ಗನೈಸ್ ಮಾಡಿದ್ದೀನಿ, ಅದನ್ನು ಮಾತ್ರ ತೋರಿಸ್ತೀನಿ. ಇದರಲ್ಲಿನೂ ನಾನು ಏನು ಆರ್ಗನೈಸ್ ಮಾಡಿಲ್ಲ ಥಿಂಗ್ಸ್ಗಳನ್ನ ಇಟ್ಟು. ಹಾಗಾಗಿ ನೋಡಿ, ನೀನು ಇಲ್ಲಿ ಮೇಲ್ಗಡೆ ಗ್ಯಾಸ್ ಸ್ಟವ್ ಮೇಲೆಲ್ಲ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋದಾಗಿ ಅವನ್ನೆಲ್ಲ ತೊಳೆದು ಬಿಸಿಲಿಗಿಟ್ಟು ನಂತರ ನಾನು ಗ್ರಾಸರಿ ಎಲ್ಲ ಹಾಕ್ತೀನಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದೊಂದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇದು ಒಂದು ಲಾಂಗ್, ಒಂದು ಪ್ಯಾಂಟ್ರಿ ಲಾಂಗ್, ಇದು ಕ್ಯಾಬಿನೆಟ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ, ಎಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಕ್ಲೀನ್ ಮಾಡಿ ಎಲ್ಲ ಇದು ಆಲ್ಮೋಸ್ಟ್ ನಾನಿಲ್ಲಿ ಎಲ್ಲ ಗ್ಲಾಸ್ ಜಾರ್ಗಳು ಇಟ್ಟಿರೋದು. ಈ ಥರ ಎಲ್ಲ ನಾನು ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಇವಾಗ ಒಂದೊಂದಾಗಿ ಇಡ್ತಾಯಿದ್ದೀನಿ. ಇನ್ನು ಮಹಾನವಮಿ ಮತ್ತು ದೀಪಾವಳಿ ಬಂತಲ್ವ, ಒಂದೊಂದೇ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಎಲ್ಲ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನಿಮಗೆ ಇದು ಇಷ್ಟ ಆಯ್ತಾ ಇಲ್ಲ ಅಂತ ಇದನ್ನೊಂದು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ನಾನು ಫುಲ್ ಅಡುಗೆ ಮನೆ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಜಸ್ಟ್ ಇದೊಂದು ಫುಲ್ಲು ಎಲ್ಲ ಮುಗಿಸಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.